ಹಲೋ ಸ್ನೇಹಿತರೆ, ಎಲ್ಲರಿಗೂ ನನ್ನ ಹೊಸ ವಿಡಿಯೋಕ್ಕೆ ಸ್ವಾಗತ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. 4 ಕಪ್ಪು ಸಾಬೂದಾನಿ ತೊಗೋಬೇಕು. ಇವತ್ತು ನಾನು ಏನು ಹೊಸದು ಹೇಳಾಕತ್ತೀನಿ ಅಂದರೆ, ಇತ್ತೀಚೆಗೆ ಬೇಸಿಗೆಯಲ್ಲಿ ಕುರುಡಿಗೆ ಹಪ್ಪಳ ಹೆಂಗೆ ಮಾಡೋದಂತ ಹೇಳ್ಕೊಡಾಕತ್ತೀನಿ. ಮೊನ್ನೆ ಅಕ್ಕಿ ಹಿಟ್ಟು ಹೇಳಿದ್ದೆ, ಮೊನ್ನೆ ಸಾಬೂದಾನಿ ಇಡ್ಲಿದಲ್ಲಿ ಹೆಂಗೆ ಮಾಡೋದಂತ ಹೇಳ್ಕೊಟ್ಟಿದ್ದೆ. ಇವಾಗ ಸಾಬೂದಾನಿನೇ ಒಣಗಿಸಿ ಹೆಂಗೆ ಮಾಡೋದಂತ ಹೇಳೀನಿ. 3 ಕಪ್ ನೀರು ಹಾಕಬೇಕು. 4 ಕಪ್ ಸಾಬೂದಾನಿಗೆ 3 ಕಪ್ ನೀರು ಹಾಕಿ ನೆನೆಯೋಕೆ ಇಡಬೇಕು. ಒಂದು 5ರಿಂದ 6 ತಾಸು, ಮಿನಿಮಮ್ ಒಂದು 8-9 ತಾಸೇ ಬಿಡಬೇಕು. ಟೈಮ್ ಇದ್ದರೆ, ಕಡಿಮೆ ಟೈಮ್ ಇದ್ದರೆ ನಿಮಗೆ ನೈಟ್ ಮಲ್ಗೋವಾಗ ಹಾಕಿಟ್ಬಿಡಿ. ಮಧ್ಯಾಹ್ನ ಇದಾಗುತ್ತೆ ನೋಡಿ. ನೆಂದಿದಂತೂ ತೋರಿಸಿದ್ದೀನಿ ಆವಾಗಲೇ, ತುಂಬ ನೆಂದಿಟ್ಟಿದೆ, ಅದು ಚೆನ್ನಾಗಿ ನೆಂದಿದೆ. ಸೊ ಅದ್ರ ಸಲುವಾಗಿ ಇವಾಗ ಒಂದು ಸ್ವಲ್ಪ ನೀರು ತೊಗೊಂಡಿದ್ದೀನಿ. ಮೀಡಿಯಮ್ ತೊಗೊಂಡಿದ್ದೀನಿ, ಒಂದು 2ರಿಂದ 2.5 ಗ್ಲಾಸ್ ತೊಗೊಂಡಿದ್ದೀನಿ ನೋಡಿ. 2.5 ಗ್ಲಾಸ್ 3 ಲೀಟ್ರ್ ನೀರಿದೆ. 3 ಲೀಟ್ರ್ ನೀರಿದೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜಾಸ್ತಿನೇ ಉಪ್ಪು ಹಾಕ್ಕೊಳ್ಳಿ. 3 ಲೀಟ್ರ್ ನೀರು ತೊಗೋಬೇಕು. ಮೂರು ಲೀಟ್ರ್ ಅಂದರೆ ಒಂದು 5-6 ಗ್ಲಾಸ್ ನೀರು ಮಿನಿಮಮ್ ಅಷ್ಟು ಬೇಕು. ಸ್ವಲ್ಪ ಕಾಯ್ಸಕ್ಕೆ ಬಿಡಿ ನೀರು, ಅಂದರೆ ಸ್ವಲ್ಪ ಉಗುರು ಬೆಚ್ಚಗೂ ಆಗೋ ತನಕ ಬಿಡಬೇಕು. ನೋಡಿರಿ, ಇದು ತುಂಬ ಈಸಿ ಅದ. ಬಿಸಿಲಾಗಿ ಒಣಗಿಸಿ ಮಾಡಬೇಕು. ಆಮೇಲೆ ನಿಮಗೆ ಬೇಕು ಅಂದಾಕಾರ 1 ವರ್ಷ 2 ವರ್ಷ ಕೂಡ ಇಡ್ಬೋದು. ಏನು ಹಳಸಲ್ಲ, ನಾರಲ್ಲ, ಏನೂ ಆಗಲ್ಲ. ಇವಾಗ ನೀರಂತೂ ಕಾಯ್ದವ. ಸ್ವಲ್ಪ ನೀರು ಕಾಯ್ದ ಮ್ಯಾಕ ಅದಕ್ಕೆ ಸಾಬೂದಾನಿ ಹಾಕಬೇಕು. ನೋಡಿರಿ, ಸಾಬೂದಾನಿ ಹಾಕಿನ ಸಾಬೂದಾನಿ ಹಾಕಾಕತ್ತೀನಿ. ನೋಡ್ರಿ, ತುಂಬ ಈಸಿ ಅದ. ಮನೆಯಾಗೆ ಎಲ್ಲ ಕುರುಡಿಗೆ ಹಪ್ಪಳ ಮಾಡಿಕೊಂಡು ಬಾಕ್ಸ್ನಾಗ ಹಾಕ್ಕೊಂಡು, ಇಲ್ಲ ಡಬ್ಬ್ಯಾಗ ಹಾಕ್ಕೊಂಡು ತೆಗೆದುಬಿಟ್ಬಿಡ್ರಿ. ಹಳ್ಳಿ ಕಡೆ ಅಂತೂ ಸಮ್ಮರ್ ಬಂತಂದ್ರೆ ಮುಗೀತು. ಎಲ್ಲ ಬಿಸಿಲಂತೂ ಭಾಳ ಇರ್ತದೆ ಎಲ್ಲ ಕಡೆ. ಸೊ ಅದ್ರ ಸಲುವಾಗಿ ಅವರು ಬೇರೆ ಕುರುಡಿಗೆ ಹಪ್ಪಳ ಮಾಡ್ಕೊತಿರ್ತಾರೆ. ನೋಡಿರಿ, ಕುದಿಸೋದಾದ್ಮಕ್ಕ ಎಷ್ಟು ಆಗ್ಯದದು. ಪೂರ್ತಿ ಬೊಗಣಿ ತುಂಬ್ಯದ. ಬೇರೆ 4 ಕಪ್ಪಿಗೆ ನೋಡಿರಿ ಇಷ್ಟೊಂದು ಬೊಗಣಿ ತುಂಬಿಟ್ಟದ. ಚೆನ್ನಾಗಿ ತಿರುವಾಡಬೇಕು. ಒಂದು ಸ್ವಲ್ಪ ಹೊತ್ತು ಕುದಿಯೋ ತನಕ ಬಿಡಬೇಕು. ನೋಡಿರಿ, ತುಂಬ ಅಂದರೆ ತುಂಬ ಈಸಿ ಅದ ಮಾಡೋದಿದು. ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಸ್ಟೋರ್ ಮಾಡಿ ಇಟ್ಕೋಬೇಕು. ನೋಡಿರಿ, ಕಳ ಕುದಿಯಕತ್ತದ ಕಾಣಿಸಕತ್ತದಲ್ರಿ, ಅಲ್ಲಿ ತನಕ ಬಿಡಬೇಕಿದು. ಇವಾಗ ಗ್ಯಾಸನ್ನ ಆಫ್ ಮಾಡಿದ್ದೀನಿ ನಾನು. ಒಂದು ಪ್ಲೇಟ್ನ ಮೇಲ್ಗಡೆ ಮುಚ್ಚಿಟ್ಟಿದ್ದೀನಿ. ಒಂದು ದೊಡ್ಡ ಪ್ಲೇಟ್ನ ಮುಚ್ಚಿಡಬೇಕು. ನೋಡಿರಿ, ಹೊಳ್ಳಿ ತೆಗೆದಾದ್ಮಕ್ಕ ಒಂದು 5 ನಿಮಿಷ ಉಮ್ಗೋಯೋ ತನಕ ಬಿಟ್ಟಾದ್ಮಕ್ಕ ನೋಡಿರಿ ಹಿಂಗಾಗ್ಯದ. ಚೆನ್ನಾಗಿ ಕುದಿಬೇಕು. ಮತ್ತು ಹೊಳ್ಳಿ ಕುದಿಸೋಕೆ ಇಡಬೇಕು. ಪ್ಲೇಟ್ ಮುಚ್ಚಿ ಹೊಳ್ಳಿ ಹಂಗೆ ಕುದಿಸೋಕೆ ಇಡಬೇಕು. ಸಣ್ಣ ಫ್ಲೇಮ್ನಾಗ ಗ್ಯಾಸ್ ಇಟ್ಟು ಭಾಳ ತನಕ ಕುದಿಸ್ಬೇಕ್ರಿ ಇದಕ್ಕೆ. ಸಣ್ಣಗೆ ಗ್ಯಾಸ್ ಇಟ್ಟು ಕುದಿಸೋಕೆ ಇಡ್ಬೇಕ್ರಿ ಭಾಳ ತನಕ. ನೋಡಿರಿ, ಕುದ್ದಿದಂತೂ ಆಗ್ಯದ. ಪ್ಲಾಸ್ಟಿಕ್ ಮೇಲೆ ಬಿಸಿಲಿನಲ್ಲಿ ಪ್ಲಾಸ್ಟಿಕ್ ಹಾಸಿದ್ರೆ ಮೇಲ್ಗಡೆ ಬಿಸಿಲೆಲ್ಲಿ ಬರ್ತದಲ್ರಿ, ಟೆರಸ್ ಮ್ಯಾಗ ಬರ್ತದ್ರಿ. ಟೆರಸ್ಸಿಗೆ ಹೋಗ್ರಿ. ಇಲ್ಲರಿ, ನಿಮ್ಮ ಪಕ್ಕದ ಇದ್ರಾಗ ಮನೆ ಮುಂದೆ ಬರ್ತಿದ್ದ ಅಂಗಳ ಬರ್ತದೆ, ಎಲ್ಲ ಬರ್ತದೆ, ಅಲ್ಲಿ ಹೋಗಿ ಒಂದು ಪ್ಲಾಸ್ಟಿಕ್ ಪೇಪರ್ ಗೊತ್ತಿರ್ತಾವಲ್ರಿ, ದೊಡ್ಡ ಪ್ಲಾಸ್ಟಿಕ್ ಪೇಪರ್. ಆ ಪೇಪರ್ ಮ್ಯಾಗ ಸ್ಪೂನ್ಲೆ ಬಿಡೋದು ಬಿಸಿಲಿಗೆ. ಚಮಚೆಲೆ ಸೌಟ್ ಇರ್ತದೆ, ಸಾಂಬಾರು ಸೌಟ್, ಅದ್ರ ಮ್ಯಾಗ ಬಿಡೋದ್ರಿ. ಅದ್ರ ಮ್ಯಾಗ ನೋಡಿರಿ, ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಹೊಸ ಇದು ಇದ್ದಂಗೆ ಅದ ರೀ ಇದು. ನೋಡಿರಿ, ಎಷ್ಟು ಗಟ್ಟಿಯಾಗಿ. ಮಿನಿಮಮ್ ಒಂದು 2ರಿಂದ 3 ದಿನ ಒಣಗಿಸ್ಬೇಕ್ರಿ. ಮಧ್ಯಾಹ್ನದಾಗ ಒಣಗಿಸ್ಕೊಂಡ್ಕೆ ಮನ್ಯಾಗ ಇಟ್ಕೊಂಡ್ಬಿಡೋದ್ರಿ. ನೋಡಿರಿ, ಪೂರ್ತಿ ಒಣಗಿಬಿಟ್ಟವ. ನೋಡಿರಿ, ಭಾಳ ಈಸಿ ಅದಲ್ರಿ. ಏನೇನು ಇಲ್ಲರಿ, ಕೇವಲ ಒಂದು 5-6 ನಿಮಿಷನ ಮಾಡಿ ಬಕ್ಕಳಸ್ 1 ವರ್ಷಕ್ಕೆ ಆಗೋಷ್ಟು ತೆಗೆದಿಟ್ಕೋಬೇಕ್ರಿ. ನೋಡಿರಿ, ಎಷ್ಟು ಈಸಿ ಅದ. ಏನದ ಹೇಳ್ರಿ, ಬರೀ ಹೋಗಿ ಬಿಸಿಲಾಗ ಹೋಗಿ ಒಂದು 3 ತಾಸು ಇಟ್ಟಿಗೆ ಬಿಟ್ಬಿಡೋದ್ರಿ.
ನೋಡಿರಿ ನಾ ಹಾಗೆ ಇದನ್ನು ಟ್ರಯಲ್ ಕೂಡ ತೋರಿಸೀನಿ, ಅಂದ್ರೆ ಕರಗಿಸೋದಕ್ಕೂ ತೋರಿಸೀನಿ. ಈ ಥರ ಮಾಡಿದ್ರೆ ಅವು ಕುರುಡಿಗೇ ಆಗ್ತಾವಿಲ್ಲ ಅಂತ ನೋಡಿರಿ. ಎಣ್ಣೆ ಕಾಯ್ಸೀನಿ, ಎಣ್ಣೆಯಾಗ ಕರ್ದೀನಿ ರೀ. ಆಮೇಲೆ ಇದು ಆಲ್ಮೋಸ್ಟ್ ಆಲ್ ಈ ಥರ ಯಾವಾಗ ಮಾಡ್ತಾರಂದರೆ ಮದುವೆ ಮಾಡಿಕೊಡುವಾಗ ಹೆಣ್ಣಿನ ಕಡೆ ಬಾಂಡೆ ಬಟ್ಟೆ ಇವೆಲ್ಲ ಕೊಡ್ತಿರ್ತಾರಲ್ರಿ, ಆವಾಗ ಆ ಹುಡುಗಿಗೆ ಸ್ಯಾಂಪಲ್ ಅಂತ ಎಲ್ಲ ಮಾಡಿಕೊಡ್ತಾರೆ. ಅವಾಗ ಕೂಡ ಇದೇ ಟ್ರಿಕ್ ಯೂಸ್ ಮಾಡಿರಿ, ಬೇಗ ಕೊಡ್ಬೋದಾಗತ್ತೆ ರೀ. ಸೊ ಅದ್ರ ಸಲುವಾಗಿ ಯೂಸ್ ಮಾಡ್ಕೊಳ್ರಿ. ತುಂಬ ಅಂದರೆ ತುಂಬ ಸುಲಭ ಆಗುತ್ತೆ, ಮಕ್ಕಳಿಗೆಲ್ಲ ಬೇಗ ಮಾಡ್ಕೊಳ್ಬೋದು. ಸೊ ಇಷ್ಟೊತ್ತನ ಎಲ್ಲರೂ ಪೇಷನ್ಸ್ದಿಂದ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.